ಜನ ಕ್ಯಾಂಪಿಂಗ್ ವಿಡಿಯೋಗಳನ್ನ ಮಾಡಿದ್ದಾರೆ. ಇವತ್ತು ನಾವು ರಿಯಲ್ ಕ್ಯಾಂಪಿಂಗ್ ಅಡ್ವೆಂಚರ್ ವಿಡಿಯೋ ಮಾಡಬೇಕು ಅಂದ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ಯಪ್ಪ ಕೇಳಿಸ್ಕೊಳ್ಳಿ. ಪ್ರತಿ ಆ ರೂಟಲ್ಲಿ ಹೋಗಿದ್ದೇನೆ, ನಾನು ಇವಾಗ ಈ ರೂಟಲ್ಲಿ ಹೋಗ್ತೀನಿ. ಅಂದರೆ ಎರಡೂ ರೂಟು ಒಂದೇ ಕಡೆಗೆ ಬಂದು ಸೇರುತ್ತೆ. ನೋಡೋಣ, ಹಿಂಗೋಗಿ ನಾವು ಹಂಗೋಗೋಣ ಬನ್ನಿ. ಯಾವುದಾದ್ರೂ ಮಧ್ಯ ಒಟ್ಟಿನಲ್ಲಿ ಇಲ್ಲಿ ಹಂದಿಗಳು ಸಿಕ್ಕಾಬಟ್ಟೆ ಕೂಳೆ ಮಾಡ್ತಿದ್ದಾವೆ. ಮಧ್ಯೆ ಯಾವುದಾದ್ರೂ ಇವಾಗ ಹಂದಿ ಬಂದಿರ್ಬೋದು. ಅಲ್ಲಿ ರೈತರುಗಳು ಸದ್ದು ಮಾಡ್ತಾಯಿದ್ರು. ನೋಡೋಣ ಬನ್ನಿ ಬನ್ನಿ ಬನ್ನಿ. ಈ ರೀತಿ ಇಲ್ಲಿ ಬಂದರೆ ಭಯನೂ ಆಗುತ್ತೆ. ಓ ಏನೋ ಸೌಂಡ್ ಆಗ್ತೈತೆ. ಓ ಗುರು ಹಂದಿ ಅನಿಸುತ್ತೆ ಗುರು. ಓ ಗುರು ಹಂದಿ ಅನಿಸುತ್ತೆ. ಓ ಅಣ್ಣ ಹಂದಿ ಒಳಗಡೆ ಸುಮಾರು ಟೈಮು 12:30 ಆಗೈತೆ. ಅಣ್ಣ ನೋಡ್ರಿ ಮಲ್ಬಿಟ್ಟಿದ್ದಾರೆ. ಇವಾಗ ನನಗೂ ಕೂಡ ಫುಲ್ ನಿದ್ದೆ ಬರ್ತೈತೆ. ಇವಾಗ ಮಲಗಿದ್ದು ಮಾರ್ನಿಂಗ್ ಇಲ್ಲಿ ನಾವು ಇವನ್ನ ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ಸೊ ಇವಾಗ ಮಲ್ಗೋಣ ಬರ್ರಿ. ಎಲ್ಲರಿಗೂ ಕೂಡ ಗುಡ್ ನೈಟ್. ಜನ ಕ್ಯಾಂಪಿಂಗ್ ವಿಡಿಯೋಗಳನ್ನ ಮಾಡಿದ್ದಾರೆ. ಇವತ್ತು ನಾವು ರಿಯಲ್ ಕ್ಯಾಂಪಿಂಗ್ ಅಡ್ವೆಂಚರ್ ವಿಡಿಯೋ ಮಾಡಬೇಕು ಅನ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ನೋಡ್ರಿ, ನಾವು ಕ್ಯಾಂಪಿಂಗ್ ಅಡ್ವೆಂಚರ್ ವಿಡಿಯೋನ ಮಾಡಬೇಕು ಅನ್ಕೊಂಡು ಬಂದಿರೋ ಪ್ಲೇಸ್ ನೋಡಿ ಇದೇನೆ. ಈ ಜಾಗ ನೋಡಿದಿರಲ್ಲ, ಲಾಸ್ಟ್ ಟೈಮ್ ನಾನು ಒಬ್ನೇ ಇಲ್ಲಿ ಕ್ಯಾಂಪಿಂಗ್ ಮಾಡಿದ್ದೆ. ಅದಕ್ಕೆ ಪ್ರತಿ ನಾನು ನೋಡ್ಬೇಕಣ್ಣ ಅಂತ ಹೇಳ್ದ. ಇವತ್ತು ಅವನನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅವತ್ತು ಸೋಲೋ ಕ್ಯಾಂಪಿಂಗ್, ಇವತ್ತು ಇಬ್ರು ಸೇರಿ ಮಾಡ್ತಾ ಇದೀವಿ. ಅವತ್ತು ನಾನು ಒಬ್ನೇ ಇದ್ದಾಗ ಇಲ್ಲಿ ಹಂದಿಗಳೆಲ್ಲ ಬಂದಿದ್ವು. ಇವತ್ತು ನೋಡೋಣ, ಇವತ್ತು ರಾತ್ರಿ ಏನೇನ್ ಪ್ರಾಣಿಗಳು ಬರ್ತವೆ ಅಂತ ರಾತ್ರಿ ಗೊತ್ತಾಗುತ್ತೆ. ಆನೆಗಳು ಆಲ್ಮೋಸ್ಟ್ ಕಡಿಮೆ, ಅಕಸ್ಮಾತ್ ಮಿಸ್ ಆಗಿ ಬಂದ್ರೂ ಬರ್ಬೋದು. ಬಟ್ ಚಿರತೆ ದಾಳಿ ಅವಾಗ ಆಗ್ತಾ ಇರುತ್ತೆ ಈ ಸರೌಂಡಿಂಗ್ ಅಲ್ಲಿ. ಸೊ ನೋಡೋಣ ಇವತ್ತು ರಾತ್ರಿ ಯಾವ ಪ್ರಾಣಿಗಳು ಬರ್ತವೆ ನಮ್ಮ ರೈತರ ತೋಟಗಳಿಗೆ ಅಂತ ನೋಡೋಣ. ಮತ್ತೆ ಕೇಳಿದ್ರಲ್ಲ ಅಣ್ಣನ ಮಾತನ್ನ. ಲಾಸ್ಟ್ ಟೈಮು ಅಣ್ಣ ನೋಡಿ ಇದೇ ಟ್ರೀ ಹೌಸ್ ಅಲ್ಲಿ ಸೋಲಾ ಕ್ಯಾಂಪಿಂಗ್ ಅನ್ನ ಮಾಡಿದ್ರು. ಸೊ ಅಣ್ಣ ಸೋಲಾ ಕ್ಯಾಂಪಿಂಗ್ ಅನ್ನ ಮಾಡಿರ್ಬೇಕಾದ್ರೆ ಇಲ್ಲೆಲ್ಲ ಹಂದಿಗಳೆಲ್ಲ ಫುಲ್ ತಿರ್ಗಾಡ್ತಾ ಇತ್ತಂತೆ. ಅದಕ್ಕೇನೆ ಇವತ್ತು ನಾನು ಅಣ್ಣನ ಜೊತೆ ಬಂದಿದ್ದೀನಿ. ಇವತ್ತು ಇದೇ ಟ್ರೀ ಹೌಸ್ ಅಲ್ಲಿ ಇವತ್ತು ನಾನು ಕೂಡ ಕ್ಯಾಂಪಿಂಗ್ ಅನ್ನ ಮಾಡ್ಬೇಕು ಅಂತ. ನೋಡೋಣ, ಲಾಸ್ಟ್ ಟೈಮ್ ಇದ್ದಾಗ ಏನು ಭಯ ಆಗ್ಲಿಲ್ವಾ ನಿಮ್ಗೆ? ಭಯ ಒಂದ್ ಸ್ವಲ್ಪ ಆಯ್ತು. ಹಂದಿಗಳು ನಾನು ಏನು ಬರಲ್ಲ, ಆನೆಗಳು ಬರಲ್ಲ ಅಂತ ಗೊತ್ತಿತ್ತು. ಆಲ್ಮೋಸ್ಟ್ ಎಲ್ಲೂ ದಾರಿ ಇಲ್ಲ ಅಂತ. ಬಟ್ ಹಂದಿಗಳು ಹಾಗೆ ನಾನು ಕೆಳಗಡೆ ಒಂದ್ ರೌಂಡ್ ಹೋಗಿದ್ ಬರೋಣ ಅಂತ ಬಂದಿದ್ದೆ. ನನ್ಗೆ ಆವಾಗೆಲ್ಲ ಭಯ ಆಗ್ಲಿಲ್ಲ. ಇಲ್ಲಿ ಜೋಳದೊಳಗಡೆ ನಾನು ಒಂದ್ ರೌಂಡ್ ಹೋಗಿದ್ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಹಂದಿಗಳನ್ನ ಓಡ್ತಾ ಇದ್ವು ಆ ಕಡೆಗೆ. ಆವಾಗ ಸ್ವಲ್ಪ ಭಯ ಆಯ್ತು ಅಷ್ಟೇ, ಜಾಸ್ತಿ ಏನ್ ಭಯ ಆಗ್ಲಿಲ್ಲ. ನೋಡ್ತಾ ಇರ್ಬೋದು ನೀವೇನೋ ಜೋಳಗಳೆಲ್ಲ ನೋಡಿ ಎಲ್ಲ ಫುಲ್ ಎಲ್ಲ ದೊಡ್ಡದಾಗ್ಬಿಟ್ಟೈತೆ. ಸೊ ಇದನ್ನ ತಿನ್ನೋದಿಕ್ಕೆ ಅಂತ ನೋಡಿರಿ ಇಲ್ಲೇ ಪಕ್ಕದಲ್ಲೇ ಕಾಡೈತೆ. ಮಿನಿಮಮ್ ಅಂತಂದ್ರೆ ಒಂದು 20-30 ಹೆಜ್ಜೆ ಹಾಕ್ದಂತಂದ್ರೆ ಮುಗೀತು, ಇಲ್ಲೇನೆ ಕಾಡ್ ಸಿಗುತ್ತೆ ನಮ್ಗೆ. ಸೊ ಈ ಕಾಡಿಂದ ಏನ್ ಮಾಡ್ಬಿಡ್ತವೆ ಅಂದ್ರೆ ಡೈರೆಕ್ಟ್ ಪ್ರಾಣಿಗಳೆಲ್ಲ ಬಂದು ಇಲ್ಲಿರೋ ಹೊಲಗಳಲ್ಲೆಲ್ಲ ಇಲ್ಲಿರೋ ಬೆಳೆಗಳನ್ನೆಲ್ಲ ನಾಶ ಮಾಡ್ಬಿಡುತ್ತೆ. ಸೊ ಇವಾಗ ಒಂದ್ಸಲ ಮೇಲ್ಗಡೆ ಇರೋಣ ಬರ್ರಿ, ಕ್ಯಾಂಪಿಂಗ್ ಮೇಲ್ಗಡೆ. ಅಂತೂ ಟ್ರಿಯೋಸ್ ಮೇಲ್ಗಡೆ ಬಂದಿದ್ದೀನಿ. ಇವಾಗ ನಾವು ಭೂಮಿ ಕೆಳಗಿಲ್ಲ, ಭೂಮಿ ಮೇಲ್ಗಡೆ ಇದೀವಿ. ಸೊ ಅಣ್ಣ ಮೊದ್ಲೇ ಬಂದು ಸೆಟ್ಲ್ ಆಗ್ಬಿಟ್ಟಾರೆ ನೋಡ್ರಿ. ನಾವು ಇವತ್ತು ಕ್ಯಾಂಪಿಂಗ್ ಹಾಕಿರೋ ಟ್ರೀ ಹೌಸ್ ಮೇಲ್ಗಡೆ ನೋಡ್ರಿ ಯಾವ ತರ ಐತೆ. ಸಿಟಿಲಿರೋರು ವರಪೂರ್ತಿ ಕೆಲಸ ಮಾಡಿ ವೀಕೆಂಡ್ಗಳಲ್ಲಿ ಊಟಿಗೋ ಮಡಿಕೇರಿಗೋ ಅಲ್ಲಲ್ಲಿ ಹೋಗಿ ರೆಸಾರ್ಟ್ಗಳಲ್ಲಿ ಬುಕ್ ಮಾಡಿ ಈ ತರ ಗೆಸ್ಟ್ ಹೌಸ್ಗಳಲ್ಲಿ ಇರ್ತಾರೆ. ಬಟ್ ನಾವು ಡೈಲಿ ಆದ್ರೆ ನಮ್ಗಿದು ಗಾಡ್ ಗಿಫ್ಟ್ ಫ್ರೀಯಾಗಿ ಸಿಕ್ಕಿದೆ. ಎಸ್ ನೋಡ್ರಿ, ಅಣ್ಣ ಹೇಳ್ದಂಗೆ ನಿಜವಲ್ಲೂ ಕೂಡ ಇದು ಒಂಥರ ನಮಗೆ ಗಾಡ್ ಗಿಫ್ಟ್ ಇದ್ದಂಗೆ. ನಮ್ಮ ನೇಚರ್ ಅಲ್ಲಿ ನೋಡಿ, ನೇಚರ್ ಮೇಲ್ಗಡೆ ನಾವೇನೇ ಒಂಥರ ಮನೆ ತರ ಕಟ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡೋದಿಕ್ಕೆ. ನೋಡ್ರಿ 6 ಗಂಟೆ ವ್ಯೂ ಯಾವ ತರ ಐತೆ ಒಂದ್ಸಲ. ಸೊ ಇವಾಗ ನಮ್ಮ ಟ್ರೀ ಹೌಸ್ ಕೆಳಗಡೆ ಹಿಡಿದು ಒಂದ್ಸಲ ನೋಡ್ಕೊ ಬರೋಣ ಬರ್ರಿ. ಯಪ್ಪ ಸೊ ಕೇಳಿಸ್ಕೊಳ್ಳಿ, 6 ಗಂಟೆ ಆಗೈತೆ ನೋಡ್ರಿ ಯಾವ ತರ ಐತೆ. ನಮ್ಗೇನಪ್ಪ ಭಯ ಅಂತಂದ್ರೆ ನೋಡ್ರಿ ಕಾಡು ಇಲ್ಲೇನೆ ಪಕ್ಕದಲ್ಲಿ ಐತೆ. ಸೊ ನಮ್ ಕ್ಯಾಂಪಿಂಗು ಕಾಡಿಂದ ಪಕ್ಕದಲ್ಲಿ ಐತೆ. ಮತ್ತೆ ಅಣ್ಣ ಇಬ್ರು ಕೂಡ ಟ್ರೀ ಹೌಸ್ ಇಂದ ಕೆಳಗಡೆ ಇಳಿಗಿದೀವಿ. ಇವಾಗ ನಾವು ಫೈರ್ ಕ್ಯಾಂಪಿಂಗ್ ಅನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಮೈಯನ್ನ ಬೆಚ್ಚಗೆ ಮಾಡ್ಕೊಂಡು ಹೋಗೋಣ. ಇಲ್ಲಿಂದ ಒಂದ್ ರೌಂಡ್ ಹೋಗಿದ್ ಬರೋಣ. ಇನ್ನೇನಂತೀರಾ? ನಾನು ಲಾಸ್ಟ್ ಟೈಮ್ ಹಾಕಿದ್ದು ಹಂಗೆ ಒಂದು ಸ್ವಲ್ಪ ಇದೆ, ಸೆಂಡು ಸ್ವಲ್ಪ ಇದೆ. ಅದಕ್ಕೆ ಇವಾಗ ಹಾಕೋಣ, ಫೈರ್ ಕ್ಯಾಂಪ್ ಹಾಕೋಣ ಬನ್ನಿ. ಅಣ್ಣ ಇದೇ ಜಾಗದಲ್ಲಿ ಫೈರ್ ಕ್ಯಾಂಪಿಂಗ್ ಅನ್ನ ಹಾಕಿದ್ದು. ಇವಾಗ ಇದೇ ಜಾಗಕ್ಕೆ ಇವಾಗ ನಾವು ಕೂಡ ಫೈರ್ ಕ್ಯಾಂಪ್ ಅನ್ನ ಹಾಕ್ತಾ ಇದೀವಿ. ಅಣ್ಣ ಮಳೆ ಉದ್ಬಿಟ್ಟೈತಲ್ಲ, ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಬೋದಾ? ಮೊದಲಲ್ಲಿ ಕತ್ತೋದು ಸ್ವಲ್ಪ ಕಷ್ಟ ಇದು. ಅದಕ್ಕೇನೆ ನಿನಗೂ ಗೊತ್ತಿಲ್ಲದೆ ಇರೋ ಥರ ನಿನ್ನ ಗಾಡಿಲೇ ಪೆಟ್ರೋಲ್ ಇಟ್ಕೊಂಬಂದು ನೀನು ನೋಡು. ಏನಕ್ಕಿದ್ರು ಬೇಕಾಗುತ್ತೆ ಅನ್ಕೊಂಡೆ. ಏನಕ್ಕಪ್ಪ ಅಂತಂದರೆ ಊಟನೂ ಅಲ್ಲೇನೆ ಮಾಡ್ಕೊಬಂದ್ಬಿಟ್ಟಿದ್ವು. ಸೊ ಅದರಿಂದ ಇಲ್ಲಿ ಹಾಕಿದ್ರೆ ಫೈರ್ ಕ್ಯಾಂಪಿನ ಹಾಕಿದ್ರೆ ಮಳೆ ಉದ್ಬಿಟ್ಟೈತೆ. ಅದಕ್ಕೇನೆ ಪೆಟ್ರೋಲ್ನ ತೊಗೊಬಂದಿದೆ. ಕಸೋಣ ಅಣ್ಣ? ಮತ್ತೆ ಓಕೆ ಎಲ್ಲಿ ಅಣ್ಣ ಕಡಿಪೆಟ್ಟಿ ಇಳ್ದು ಹೆಂಗಣ್ಣ ಫೈರ್ ಕ್ಯಾಂಪ್ ಹಾಕೋದು? ಕಡಿಪೆಟ್ಟಿ ಇಲ್ಲಿ ಆವಾಗ ತಗೊಬಂದ್ಮೇಲೆ ಏನಾಯ್ತು? ಓ ಅಣ್ಣ ಸ್ಟಾರ್ಟ್ ಅನ್ಸುತ್ತೆ, ಕೇಳಿಸ್ಕೊಂಡ್ರ? ಇನ್ನೇನು ಬಂತು ಅನ್ಸುತ್ತೆ. ಬಂತು ಅಂತ ಕಾಣಿಸ್ತದೆ. ಹಾಂ ಓ ಸುತ್ತ ನೋಡ್ರಿ ಪಟಾಕಿ ಹೊಡಿತಾ ಇದ್ದಾರೆ.
ಎಲ್ಲೋ ಮೋಸ್ಟ್ಲಿ ಬಂದಿರಬೇಕು ಅನಿಸುತ್ತೆ. ಫೈರ್ ಕ್ಯಾಂಪ್ ಆಗೋಣ ಅಂದ್ಕೊಂಡ್ರೆ ಅಣ್ಣ ಕಡಿಪೆಟ್ಟಿ ತರೋದನ್ನು ಮರೆದುಬಿಟ್ಟವ್ರೆ. ಏನೂ ಮಾಡೋಕ್ಕಾಗಲ್ಲ. ಫೈರ್ ಕ್ಯಾಂಪಿಂಗ್ ಇವಾಗ ಕ್ಯಾನ್ಸಲ್ ಆಯಿತು. ಇವಾಗ ಏನು ಮಾಡೋಣ ಅಂದರೆ ಸುತ್ತ ಸರೌಂಡಿಂಗ್ ಒಂದು ರೌಂಡ್ ಹೊಡ್ಕೊಬರೋಣ ಬರ್ರಿ. ಬಂದು ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರೋಣ. ನೀನು ಈ ಸೈಡ್ ಹೋಗು, ನಾನೊಂದು ರೌಂಡ್ ನೋಡಿ ಈ ಸೈಡ್ ಹೋಗಿದ್ದು ಬರ್ತೀನಿ. ಯಾಕಂದ್ರೆ ನೀನಂತಲೂ ಸೋಲೋ ಕ್ಯಾಂಪಿಂಗ್ ಮಾಡಿದ್ಯಾ, ನಾವಿವತ್ತು ಸೋಲೋ ಕ್ಯಾಂಪಿಂಗ್ ಮಾಡ್ತಿಲ್ಲ, ಚಾಲೆಂಜರು ಮಾಡೋಣ. ನೀನು ಈ ಸೈಡ್ ನೋಡ್ಕೊಬಂದು ನಾನು ಈ ಸೈಡ್ ನೋಡ್ಕೊಬರ್ತೀನಿ. ಅದಕ್ಕೆ ನಿನ್ನ ಜೊತೆ ಬಂದರೆ ಭಯ ಅಂತ ಹೇಳೋದು. ಸರಿ ಆಯಿತು, ಪರವಾಗಿಲ್ಲ. ನೀವು ಈ ಕಡೆ ಸೈಡ್ ಹೋಗಿ ನಾನು ಈ ಕಡೆ ಸೈಡ್ ಹೋಗಿ ಬರ್ತೀನಿ. ಆದ್ರೂ ಕೂಡ ಒಬ್ಬೊಬ್ಬ ಹೋಗೋದಂತಲೂ ತುಂಬಾ ಭಯನೇ ಆಗ್ಬಿಡುತ್ತೆ. ಸ್ಟಾರ್ಟಿಂಗು ಫಸ್ಟ್ ಟೈಮು. ಇವಾಗ ಹೋಗಿದ್ದು ಬರೋಣ ಬರ್ರಿ. ಸೊ ನೋಡಿರಿ ಯಾವ ಥರ ಐತೆ ಅಂತ ಒಂದು ಸಲ. ಯಪ್ಪಾಯ್, ಇಲ್ಲೇನು ಗೊತ್ತಾ ಇನ್ನೊಂದು ಭಯ, ಪಕ್ಕದಲ್ಲೇ ಕಾಡೈತೆ, ಕಾಡಿಂದ ಪಕ್ಕ ಇರೋ ಹೊಲ ಇದು. ಈ ಜಾಗದಲ್ಲಿ ಇವತ್ತು ನಾವು ಕ್ಯಾಂಪಿಂಗ್ ಹಾಕಿದ್ದೆ. ಅದರಲ್ಲೂ ಕೂಡ ಅಡ್ವೆಂಚರಾಗಿ ಚಾಲೆಂಜನ್ನು ಕೂಡ ಮಾಡ್ತಾಯಿದ್ದೀವಿ. ಮುಂದ್ಗಡೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಹೋಗಿದ್ದು ಬರೋಣ ಬರ್ರಿ. ಅಂತೂ ಹೊಲ್ದು ಒಳಗಡೆ ಬಂದಿದ್ದೀನಿ. ಅಣ್ಣ ಆ ಕಡೆ ಸೈಡ್ ಹೋಗಿದ್ದಾರೆ. ಇವಾಗ ಈ ಹೊಲ್ದು ಒಳಗಡೆ ಇರೋದು ನಾನು ಒಬ್ಬನೇ. ಇವಾಗ ಇದೇ ಜಾಗದಲ್ಲಿ ಹಂದಿಗಳು ಪಾಸಾಗುತ್ತೆ. ಮತ್ತು ಈ ಟೈಮಲ್ಲಿ ಹೇಳ್ಬೇಕು ಅಂತಂದರೆ ಆನೆಗಳ ಕಾಟ ಕಡಿಮೆ. ಹೇಳ್ಬೇಕು ಅಂತಂದರೆ ಆನೆಗಿಂತ ಜಾಸ್ತಿ ಹಂದಿಗಳು ಅದು ಗುಂಪೆ ಬರುತ್ತಂತೆ. ಅದಕ್ಕೆ ಒಳಗಡೆ ಬಂದಿದ್ದೀನಿ. ಇದೇ ಜಾಗದಲ್ಲಿ ಹೇಳಿದ್ದು ಹಂದಿಗಳು ಪಾಸಾಗ್ತು ಅಂತ. ಇವಾಗ ಮತ್ತೆ ಒಂದು ಸ್ವಲ್ಪ ಒಳಗಡೆ ಹೋಗಿದ್ದು ಬರೋಣ ಬರ್ರಿ. ಆದ್ರೂ ಕೂಡ ಒಬ್ಬ ಬಂದರೆ ಎಷ್ಟು ಭಯ ಆಗುತ್ತೆ ಅಂತಂದರೆ ತುಂಬಾ ಭಯ ಆಗ್ತೈತೆ. ಏನಕ್ಕಪ್ಪ ಅಂತಂದರೆ ನೀವೇನೇ ಮಾರ್ನಿಂಗೇ ನಿಮಗೆ ತೋರಿಸ್ದೆ, ಪಕ್ಕದಲ್ಲೇ ಕಾಡೈತೆ. ಕಾಡಿಂದ ಕಾಡು ಪಕ್ಕದಲ್ಲಿರೋ ಹೊಲಗಳ್ಳಿ ನೋಡಿ ರೀತಿ ತಿರ್ಗಾಡೆ ಒಂದು ರೀತಿ ಭಯ ಆಗೋಗ್ಬಿಡುತ್ತೆ. ನೋಡಿರಿ ಒಂದು ಸಲ ಯಾವ ಥರ ಐತೆ. 3 ದಾರಿ ಐತೆ ನೋಡಿ. ಈ ಕಡೆ ಸೈಡ್ ಹೋಗ್ತೀನಿ ಅಂತಂದರೆ ಕಾಡು ಹತ್ರ. ಅಲ್ಲಿ ನೋಡಿ ಗುರು. ಇನ್ನೊಂದು ಹೇಳ್ಬೇಕು ಅಂತಂದರೆ ಹಂದಿಗಳು ಹೊಲ್ದು ಒಳಗಡೆನೇ ಜಾಸ್ತಿ ಬಂದ್ಬಿಡುತ್ತೆ. ಹಂಗೇನೆ ಇಲ್ಲಿ ನೋಡಿರಿ, ಈ ಕಡೆ ಸೈಡ್ ಹೋಗ್ತೀನಿ ಅಂತಂದರೆ ಕಾಡು ಹತ್ರ ಆಗುತ್ತೆ. ಈ ಕಡೆ ಸೈಡ್ ಹೋಗ್ತೀನಿ ಅಂದರೆ ಈ ಹೊಲದಿಂದ ಮುಂದ್ಗಡೆ ಹೊಲ ಸಿಗುತ್ತೆ. ಈ ಕಡೆ ಸೈಡ್ ಹೋಗ್ತೀನಿ ಅಂತಂದರೆ ಡೈರೆಕ್ಟು ನಮ್ಮ ಊರಿಗೆ ದಾರಿ ಐತೆ ಇದು. ಇವಾಗ ಈ 3 ದಾರಿಯಲ್ಲಿ ಯಾವ ಚೂಸ್ ಮಾಡೋಣ ಅಂತಂದರೆ ನೋಡಿ, ಈ ಕಡೆ ಕಾಡು ಸೈಡ್ ಅಂತಲೂ ಇವಾಗ ಇರೋಲ್ಲ. ಏನಕ್ಕಪ್ಪ ಅಂತಂದರೆ ಇವಾಗ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಹಂದಿಗಳು ಬಂದಿದ್ದರೆ ನಾವು ಈ ಕಡೆ ಸೈಡ್ ಹೋದ್ರೇ ಬೆಟರು ಅನ್ಕೋತೀನಿ. ಸೊ ಮುಂದ್ಗಡೆ ಹೋಗೋಣ ಬರ್ರಿ. ಏನೇ ಇಲ್ಲಿ ನೋಡಿರಿ, ಇವಾಗ ಜಸ್ಟು ಮಳೆ ಬಂದು ಹೋಗೈತೆ. ಅದರಿಂದ ಮಣ್ಣೆಲ್ಲ ನೋಡಿ ಎಷ್ಟು ತ್ಯಾವಾಗೋಗೈತೆ ಅಂತಂದರೆ ಮಣ್ಣೆಲ್ಲ ಚಪ್ಪಲ್ಗೆ ಅನ್ಕೋತೈತೆ. ಓಡೋದು ಕಷ್ಟ ಹಂದಿ ಗಿಂದಿ ಬಂದ್ಬಿಟ್ರೆ. ಆ ರೀತಿ ಅನಿಸ್ಬಿಟ್ಟೈತೆ. ಈ ರೀತಿ ಇಲ್ಲಿ ಬಂದರೆ ಭಯನೂ ಆಗುತ್ತೆ. ಏನೋ ಸೌಂಡ್ ಆಗ್ತೈತೆ. ಗುರು ಹಂದಿ ಅನಿಸುತ್ತೆ ಗುರು. ಗುರು ಹಂದಿ ಅನಿಸುತ್ತೆ. ಹಂದಿ 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 ಒಳಗಡೆ ಸೌಂಡ್ ಆಯಿತು. ಅಯ್ಯಪ್ಪ, ನಾನು ಮುಂಚೆ ಜಸ್ಟ್ ಪಾಸ್ ಆಯಿತು. ಒಟ್ಟಲ್ಲಿ ನನಗೂ ಅಲ್ಲೊಂಥರ ಏನೋ ಸೌಂಡ್ ಕೇಳಿಸ್ತು. ಎಲ್ಲ ಅಲ್ಲವೇ ಅನ್ಸುತ್ತೆ. ನೋಡು ಆ ಕಡೆ ಸೈಡೆ. ನಾನು ಮುಂಚೆ ಈ ಕಡೆ ಹೋದ್ನಾ, ಏನು ನನ್ನ ಮುಂಚೆ ಇಲ್ಲೇ ಪಾಸ್ ಆಗ್ತು ನೋಡಿ. ಆವತ್ತು ಹಂಗೆ ಸೌಂಡ್ ಆಗೋಯ್ತು. ಲೈಟ್ ಹಾಕಲ್ಗ ಆಗ್ತಾ ಇದ್ದೀನಿ. ಇಲ್ಲಿಲ್ಲ ಅಣ್ಣ, ನೋಡಿ ಈ ಕಡೆ ಸೈಡ್ ಹೋಯ್ತು. ನೋಡಿ ಈ ಕಡೆ ಸೈಡು. ನೀನೀಗ ಈ ಕಡೆ ಅಲ್ಲಿ ಕಡೆ ಗುಳ್ಗೊಳ್ಳಿ ಯಾರು ಇಲ್ವಾ ಅಲ್ಲಿ? ಆ ಕಡೆ ಸೈಡ್ ಯಾರೂ ಇಲ್ಲ, ಒಬ್ಬರೂ ಇಲ್ಲ. ನಾನು ಆ ಕಡೆ ಸೈಡಿಂದ ಏನು ಬಂದೆ ನೋಡಿ. ಈ ಕಡೆ ಸೈಡ್ ನೀನು ಈ ಕಡೆ ಹೋಗಿದೆಯಲ್ಲ, ಇವಾಗ ನಿನ್ನ ಸೈಡ್ ಈ ಕಡೆ ಸೈಡ್ ಪಾಸ್ ಆಯಿತು. ನಾನು ಹಿಂಗೆ ಬಂದು ಒಟ್ಟಲ್ಲಿ ನಂಗೆ ಜಾಸ್ತಿ ಈ ಒಟ್ಟಲ್ಲಿ ಜಾಸ್ತಿ ಸೌಂಡ್ ನೀನು ಹೋಗಿದೆಯಲ್ಲ. ನೋಡಿ ಈ ಸೈಡ್ ದರಿದ್ರ. ಇಲ್ಲ ಅಣ್ಣ, ಆ ಕಡೆ ಸೈಡ್ ಹೋಯ್ತು. ನಾನು ಆ ಕಡೆಯಿಂದ ಬರ್ತಾನೆ ವಾಪಸ್ಸು ರಿಟರ್ನು. ನೋಡ್ಬಿಟ್ಟು ನನಗೇನೆ ಭಯ ಆಗೋಯ್ತು. ಜಸ್ಟ್ ಮಿಸ್ಸು. ಗುದ್ನಿಲ್ವಲ್ಲ, ಅದಕ್ಕೆ ಖುಷಿ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ. ನೋಡ ಫಸ್ಟ್ ನಾವು ಕ್ಯಾಂಪ್ ಫಸ್ಟ್ ಮೊದಲು ಇವಾಗ ಕ್ಯಾಂಪ್ ಮೇಲ್ಗಡೆ ಹೊಂಟೋಗೋಣ ಬನ್ನಿ ಗೈಸ್. ಇಲ್ಲ ಅಂತಂದರೆ ಇವಾಗಲೇ ಜಸ್ಟು ದರಿದ್ರೆ. ಇನ್ನೊಂದು ಏನಪ್ಪ ಅಂತಂದ್ರೆ ನೋಡಿಲ್ಲ ಅಣ್ಣ, ಚಪ್ಪಲ್ಗೆಲ್ಲ ಅಯ್ಯೋ ಎಲ್ಲ ಮುಣ್ಗಿಣೆಲ್ಲ ಫುಲ್ ಆಗ್ಬಿಟ್ಟೈತೆ. ಅಯ್ಯೋ ನೀನೇ ಮೊದಲು ಏರೋಣ. ಏರು ನೀನೇ ಮೊದಲು. ಇಲ್ಲ ಇರು, ನಾನೇ ಮೊದಲು ಏರ್ಬಿಡ್ತೀನಿ. ಇರು ನಾನೇ ಮೊದಲು ಏರ್ಬಿಡ್ತೀನಿ ತಗೋ. ಅಯ್ಯೋ ಅಂತೂ ಟ್ರೀ ಹೌಸ್ ಒಳಗಡೆ ಬಂದಿದ್ದೀವಿ. ಇವಾಗಂತೂ ಒಂದು ಸ್ವಲ್ಪ ನೆಮ್ಮದಿನೇ ಅನಿಸುತ್ತೆ. ಕೆಳಗಡೆ ಹಂದಿನೋ ಆನೆನೋ ಗೊತ್ತಿಲ್ಲ, ಸೌಂಡ್ ಆಯಿತು. ಇವಾಗ ಒಂಥರ ಪರವಾಗಿಲ್ಲ. ಅಣ್ಣ ನೋಡಿ ಪಾಚ್ಕೊಂಡಿದ್ದಾರೆ, ಯಾವುದೋ ಗ್ಯಾನ್ದಲ್ಲಿ ತೇಲಾಡ್ಕೊಂಡು ಪಾಚ್ಕೊಂಡಿದ್ದಾರೆ. ಇವಾಗ ತಿನ್ನೋದಕ್ಕೆ ಬಿಸ್ಕೆಟ್ ತಂದಿದ್ದೀನಿ. ಬಿಸ್ಕೆಟ್ನ ತಿನ್ಕೊಂಡು ಇವಾಗ ಮಲ್ಗೋಣ ಬರ್ರಿ. ಓಕೆ ಪ್ರದೀಪ್, ಬೆಳಗ್ಗೆ ಸಿಗ್ತೀನಿ. ಓಕೆ ಅಣ್ಣ, ಬಿಸ್ಕೆಟ್ ತಿನ್ನಲ್ವಾ? ಯಾಕೆ ಭಯ ಆಗೋಯ್ತಾ? ಹಾಂ ಓಕೆ. ಅಣ್ಣ ಮಲಗ್ಬಿಟ್ರು. ಇವಾಗ ಬಿಸ್ಕೆಟ್ ತೊಗೊಂಬಂದಿದ್ದೀನಿ ಊರಿಂದ ಬರಬೇಕಾದ್ರೆ. ಯಾಕಂದರೆ ಬರುವಾಗಲೇ ಸಾಯಂಕಾಲ ಊಟ ಮಾಡ್ಕೊಂಡು ಬಂದಿದ್ವು. ಅದಕ್ಕೆ ಇವಾಗ ಬಿಸ್ಕೆಟ್ ತೊಗೊಂಬಂದಿದ್ದೀನಿ. ಬಿಸ್ಕೆಟ್ನ ತಿನ್ಕೊಂಡು ಮಲಗಿದ್ದು ಮಾರ್ನಿಂಗ್ ಟೈಮು ಇಲ್ಲಿನ ವ್ಯೂನ ನಿಮ್ಗೊಂದ್ಸಲ ತೋರಿಸ್ತೀನಿ ಬರ್ರಿ. ಇವಾಗ ಬಿಸ್ಕೆಟ್ನ ತಿನ್ಕೊಂಡು ಮಲ್ಗೋಣ. ಇವಾಗ ಬಿಸ್ಕೆಟ್ ತಿನ್ನೋಣ ಬರ್ರಿ. ಕಾಡಿನಲ್ಲಿ ಬಿಸ್ಕೆಟ್ ತಿಂತಾಯಿದ್ದೀವಿ ನಾವು.
ಎಲ್ಲ ವೆರೈಟಿ ಸ್ಪೆಷಲ್ ಒಂಥರ ಬಿಸ್ಕೆಟ್ ಚೆನ್ನಾಗೈತೆ ಅಣ್ಣ ಬಿಸ್ಕೆಟು. ಎಂಜಾಯ್. ನಿಮ್ಗೆ ಬೇಡವಾ? ತಗೊಳ್ಳಿ ಒಂದು. ಚೆನ್ನಾಗಿ ತಿನ್ಕೊಬಂದಿದ್ರಿ ಅನ್ಸುತ್ತೆ ಬರುವಾಗಲೇ. ಹುಲಿ ಬಿಸ್ಕೆಟ್ ತಿಂದಿದ್ದ. ಓಹೋ ನಿಜ, ಹುಲಿ ಬಿಸ್ಕೆಟ್ ತಿಂತಾ ಇದೆ ನೋಡಿ. ಆಗೋದಲ್ಲಿ ಇವತ್ತು ನನಗೊಂದು ಪಜಿತಿ ಜಸ್ಟ್ ಮಿಸ್ಲಿ ಬಚಾವಾಗ್ಬಿಟ್ಟು ಬಂದನಿ ನೋಡ. ಅದಕ್ಕೊಂದೆರಡು ಬಿಸ್ಕೆಟ್ ಹಾಕೋ. ನಿಜ ತಗೊಬಂದಿದ್ದೀನಿ ಒಂದು ಪ್ಯಾಕೆಟು, ಅದಕ್ಕೆ 2 ಬಿಸ್ಕೆಟ್ ಹಾಕ್ಬಿಟ್ಟು ಬರಬೇಕಿತ್ತು. ಆದ್ರೂ ನಿಜ ಹೇಳಬೇಕು ಅಂತ ತುಂಬಾ ಭಯ ಆಗ್ಬಿಡ್ತು. ಆದ್ರೂ ಕೂಡ ಇನ್ನೊಂದೇನು ಅಂತಂದರೆ ನಮ್ಮ ಅಣ್ಣನಿಗೆ ಫುಲ್ ಟಾರ್ಚರ್ ಕೊಡ್ತೀನಿ. ಎಲ್ಲೇ ಕ್ಯಾಂಪಿಂಗ್ ಹಾಕಿದ್ರು ಕೂಡ ಮತ್ತೆ ಕರ್ಕೊಬರ್ತೀನಿ. ನಿನ್ಗೇನು ಬೇಜಾರಾಗಲ್ವಣ್ಣ ಕರ್ಕೊಂಬಂದ್ರೆ? ಏನು ಬೇಜಾರು, ಒಂಥರ ನೆಮ್ಮದಿ ಇದು. ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ತುಂಬ ಸಲ ಕ್ಯಾಂಪಿಂಗ್ ಹಾಕಿದ್ದಾರೆ. ಕ್ಯಾಂಪಿಂಗ್ ಹಾಕಿರೋ ಜಾಗಕ್ಕೆ ಮತ್ತೆ ಒಂದು ಸಲ ನಾನು ಕೂಡ ಕ್ಯಾಂಪಿಂಗ್ ಕರ್ಕೊ ಹೋಗ್ತೀನಿ. ಆ ಥರ ಅಣ್ಣ ತಮ್ಮನ ಬಾಂಧವ್ಯ. ಲವ್ ಯು ಟು. ಸುಮಾರು ಟೈಮು 12:30 ಆಗೈತೆ. ಅಣ್ಣ ನೋಡ್ರಿ ಮಲ್ಬಿಟ್ಟಿದ್ದಾರೆ. ಇವಾಗ ನನಗೂ ಕೂಡ ಫುಲ್ ನಿದ್ದೆ ಬರ್ತೈತೆ. ಇವಾಗ ಮಲಗಿದ್ದು ಮಾರ್ನಿಂಗ್ ಇಲ್ಲಿ ನಾವು ವ್ಯೂನ ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ಸೊ ಇವಾಗ ಮಲ್ಗೋಣ ಬರ್ರಿ. ಎಲ್ಲರಿಗೂ ಕೂಡ ಗುಡ್ ನೈಟ್. ಸೊ ಟೈಮ್ ಸುಮಾರು 6 ಗಂಟೆ ಆಗೈತೆ. ಸೊ ಅಣ್ಣ ಮಲಗ್ಬಿಟ್ಟಿದ್ದಾರೆ. ಸೊ ನೋಡ್ರಿ ಇಲ್ಲಿ. ಸೊ ಹೊರಗಡೆ ಒಂದು ಸಲ ವ್ಯೂ ತೋರಿಸ್ತೀನಿ ನೋಡ್ರಿ. ಮಾರ್ನಿಂಗ್ ವ್ಯೂ ನೋಡ್ರಿ, 6 ಗಂಟೆ ವ್ಯೂ. ಸುಮಾರು ಟೈಮ್ ಬಂದು 6 ಗಂಟೆ ಆಗೈತೆ. 6 ಗಂಟೆ ವ್ಯೂ ನೋಡ್ರಿ, ಮಾರ್ನಿಂಗ್ ವ್ಯೂ ಯಾವ ಥರ ಐತೆ ಅಂತ ಒಂದು ಸಲ. ಹೆಂಗೇನೆ ನಮ್ಮ ಟೈಮ್ ಚೆನ್ನಾಗಿತ್ತು, ಅದರಿಂದ ಹಂದಿಗಳೇನು ನಮ್ಮ ಮೇಲೆ ದಾಳಿನ ಮಾಡಲಿಲ್ಲ, ಅದರಿಂದ ಬಚಾವಾದವು. ಮತ್ತು ಆದ್ರೂ ಕೂಡ ಈ ವಿಡಿಯೋ ನೋಡೋದಲ್ಲ ನಿಮಗೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದಂತಲೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟು ಯಾವುದಾದ್ರೂ ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಸಿಗ್ತೀವಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ, ಬಾಯ್, ಟೇಕ್ ಕೇರ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.